4 ಲಕ್ಷ ರೂಪಾಯಿ ಲಂಚವನ್ನು ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲೇ ಕೆಪಿ ಅಗ್ರಹಾರದ ಪೊಲೀಸ್ ಇನ್ಸ್ಪೆಕ್ಟರ್ ಗೋವಿಂದರಾಜು ಜಗಳಾಕೊಂಡಿದ್ರು. ಅವ್ರನ್ನ ಟ್ರ್ಯಾಪ್ ಮಾಡಲಾಗಿತ್ತು ಲಂಚ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ. ಈ ವೇಳೆ ಗೋವಿಂದರಾಜು ಕೂಗಾಡಿ ರಂಪಾಟವನ್ನ ಮಾಡ್ತಿದ್ರಂತೆ. ಚಾಮರಾಜಪೇಟೆ ಸಿಎಆರ್ ಈಗ ಅವರನ್ನ ಬಂಧನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ನಿಮ್ಮ ಸಿಬ್ಬಂದಿ ಕರೀರಿ ಸರ್, ನಿಮ್ಮ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಇದೆ. ಒಂದು ನಿಮಿಷ ಹೇಳಿದ್ಯಾ ಬನ್ನಿ ಅಂತ ಹೇಳ್ತಾ ಇದ್ದೆ ತಾನೆ. ನೀವು ಪೊಲೀಸರು ನಾವು ಪೊಲೀಸರು ಹೇಳಿ ಅಂತ ಆಯ್ತು. ಮತ್ತೆ ಅದೇ ಹೇಳ್ತಾ ಇದ್ದೆ ಈ ಕಡೆ ನೀಡಿ ಪ್ಲೀಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಕೊಡ್ತಾರೆ. ಚಂದ್ರಶೇಖರ್, ಪೊಲೀಸರು ಎಲ್ಲಾ ರೀತಿಯಲ್ಲೂ ಸಹ ಜನರಿಗೆ ಸಹಕಾರ ಕೊಡಬೇಕು, ಆದರೆ ಜನರಿಂದನೇ ಹಣವನ್ನ ಕಬಳಿಸುವಂತಹ ಸಂದರ್ಭದಲ್ಲೇ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಈ ಇನ್ಸ್ಪೆಕ್ಟರ್ ಗೋವಿಂದರಾಜು ತಗಲಾಕೊಂಡ ಮೇಲೆ ಕಿರ್ಚಾಟ ಏನು, ಕೂಗಾಟ ಏನು, ಏನಿದು ಫುಲ್ ಅಪ್ಡೇಟ್ಸ್ ಕೊಡೋದಾದ್ರೆ? ಖಂಡಿತವಾಗಿಯೂ ಜಗದೀಶ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಒಂದು 3 ಪ್ರಕರಣಗಳು ಈ ಒಂದು ಆರೋಪಿಗಳ ಮೇಲೆ, ಯಾರು ಸೂರಜ್ ಮತ್ತೆ ಸೃಜನ್ ಅಂತ ಏನಿರ್ತಾರೆ, ಈ 3 ಆರೋಪಿಗಳ ಮೇಲೆ ಒಂದು ಪ್ರಕರಣ ದಾಖಲಾಗತ್ತೆ. ಅಂದ್ರೆ ಇಲ್ಲಿಗಲ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿಕೊಂಡು ಮೋಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿಯ ಮೇರೆಗೆ ಇವರ ಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್ 3 ಪ್ರಕರಣಗಳು ದಾಖಲಾಗತ್ತೆ. 3 ಪ್ರಕರಣಗಳಲ್ಲೂ ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಂತ ಇನ್ಸ್ಪೆಕ್ಟರ್ ಸೂರಜ್ ಮತ್ತೆ ಸೃಜನ್ ಅನ್ನ ಬಂಧನ ಮಾಡ್ಲಿಕ್ಕೆ ತೆರಳುತ್ತಾರೆ. 24ನೇ ತಾರೀಕು ಹೋಗಿ ಅವರನ್ನ ಬಂಧನ ಮಾಡಿ ಬಂದ ನಂತರ ಅವರ ಒಂದು ಜೊತೆಯಲ್ಲಿ ಇದ್ಕೊಂಡು ಎಲ್ಲಾ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಂತ ಅಬ್ದುಲ್ ಅಂತ ಏನಿದ್ದಾನೆ, ಈತ ದೂರುದಾರ ಲೋಕಾಯುಕ್ತಗೆ ಈಗಾಗಲೇ ಡ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೂರನ್ನ ಕೂಡ ದಾಖಲು ಮಾಡಿದ್ದು ಇದೇ ಅಬ್ದುಲ್. ಈ ಅಬ್ದುಲ್ ಬಂಧನ ಮಾಡಿದಂತ ಆರೋಪಿಗಳನ್ನ ಬಿಡೋದಿಕ್ಕೆ, ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ಇವಾಗ ವಿಷಯಗಳಿದಾವೆ ಅದನ್ನೆಲ್ಲ ಕೂಡ ಲೂಸ್ ಮಾಡ್ಲಿಕ್ಕೆ ಒಂದು ಡೀಲ್ ಅನ್ನ ಮಾತಾಡ್ಕೊಳ್ಳೋದು ಅಂತಹದ್ದು. ಆ ಒಂದು ಸಂದರ್ಭದಲ್ಲಿ ಸುಮಾರು 11 ಲಕ್ಷ ರೂಪಾಯಿಯನ್ನ ಈ ಒಂದು ಪ್ರಕರಣಗಳಿಗೆ, ಅಂದ್ರೆ 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಡಿಮ್ಯಾಂಡ್ ಮಾಡಿದಂತ ಸಂದರ್ಭದಲ್ಲಿ ಈಗಾಗಲೇ 6 ಲಕ್ಷ ರೂಪಾಯಿಯನ್ನ ಕೊಟ್ಟಿರ್ತಾರೆ. ಇನ್ನು ಮಿಕ್ಕ 5 ಲಕ್ಷ ಏನಿರುತ್ತೆ, 5 ಲಕ್ಷಕ್ಕೆ ಸಂಬಂಧಪಟ್ಟಂತೆ ಬಂಧನ ಆದ ದಿನದಂದೇ 1 ಲಕ್ಷ ರೂಪಾಯಿ ಕ್ಯಾಶ್ ಅನ್ನ ಕೊಡ್ಲಾಗತ್ತೆ. ಇನ್ನು ಮಿಕ್ಕಿದಂತಹ 4 ಲಕ್ಷ ಏನಿರುತ್ತೆ, ಈ ಒಂದು 4 ಲಕ್ಷವನ್ನ ಕೊಡ್ಲಿಕ್ಕೆ ಸಾಕಷ್ಟು ಪ್ರೆಷರ್ ಕೂಡ ಇನ್ಸ್ಪೆಕ್ಟರ್ ಗೋವಿಂದರಾಜು ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದಾದ ನಂತರ CRPC ಗ್ರೌಂಡ್ ಇದೆ, ಆ ಒಂದು CR ಗ್ರೌಂಡ್ ಹತ್ರ ಬರ್ಲಿಕ್ಕೆ ಹೇಳಿ ಅಲ್ಲಿ ಬಂದ ನಂತರ ಆ ಒಂದು ಜಾಗದಲ್ಲಿ ಸುಮಾರು 4 ಲಕ್ಷವನ್ನ ತಗೊಳ್ಕೋಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಈಗ ಇನ್ಸ್ಪೆಕ್ಟರ್ ಸಿಕ್ಕಾಕೊಂಡಿರುವಂತಹದ್ದು. ಈ ವೇಳೆಯಲ್ಲಿ ಇನ್ಸ್ಪೆಕ್ಟರ್ ನನ್ನ ಸಾಕಷ್ಟು ಗೋವಿಂದರಾಜ್ ಇದ್ದಾರೆ, ಈ ಹಿಂದೆ ಸಾಕಷ್ಟು ಜನ ಆರೋಪಿಗಳನ್ನ ಬಂಧನ ಮಾಡಿರ್ತಾರೆ. ಈಗ ಸದ್ಯಕ್ಕೆ ಲೋಕಾಯುಕ್ತ ಪೊಲೀಸರೇ ಆತನನ್ನ ಬಂಧನ ಮಾಡ್ಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಸಾಕಷ್ಟು ಗಾಬರಿಯಾಗಿ ಒಂದು ಡ್ರಾಮಾವನ್ನೇ ಕ್ರಿಯೇಟ್ ಮಾಡಿರುವಂತಹದ್ದು ನಾವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಯಾವಾಗ ಅವರು ಟ್ರ್ಯಾಪ್ ಆಗ್ತಾರೆ ಅನ್ನುವಂತಹದ್ದು, ಅಥವಾ ಯಾವಾಗ ಅವರು ಹಣವನ್ನ ಪಡ್ಕೊಳ್ತಾರೆ, ಪಡೆದ ತಕ್ಷಣವೇ ಸುತ್ತಮುತ್ತ ಇದ್ದಂತ ಲೋಕಾಯುಕ್ತ ಪೊಲೀಸರು ಇಮಿಡಿಯೇಟ್ ಆಗಿ ಅವರನ್ನ ಹೋಗಿ ವಶಕ್ಕೆ ಪಡೆದು ಅವರ ಫಿಂಗರ್ ಪ್ರಿಂಟ್ ಏನಿದೆ ಆ ಒಂದು ಫಿಂಗರ್ ಪ್ರಿಂಟ್ ಅನ್ನ ಇಮಿಡಿಯೇಟ್ ಆಗಿ ಹಣದ ಮೇಲಿತ್ತು, ಜೊತೆಗೆ ಹಣದ ಬ್ಯಾಗ್ ಮೇಲಿತ್ತು, ಜೊತೆಗೆ ಅವರ ಒಂದು ಫಿಂಗರ್ ಪ್ರಿಂಟ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಅವರನ್ನ ವಶಕ್ಕೆ ಪಡುವಂತ ಸಂದರ್ಭದಲ್ಲಿ ಡ್ರಾಮಾವನ್ನ ಕ್ರಿಯೇಟ್ ಮಾಡಿರುವಂತದ್ದು. ಅದಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಅವರನ್ನ ಬಂಧನ ಮಾಡಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒದಗಿಸಿರುವಂತಹದ್ದು. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತಹದ್ದು. ಜಗದೀಶ್, ಥ್ಯಾಂಕ್ ಯು ಚಂದ್ರಶೇಖರ್, ಇವೆಲ್ಲ ಮಾಹಿತಿಗಾಗಿ.